ಸರ್, ನಾನು ನಿಮ್ಮ ಪ್ರೀತಿಯ ಹೈಟೆಕ್ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಲ್ ಸರ್. ನಮ್ಮ ಕಾಲೇಜಿಂದ ಬಂದಿರೋ ಪ್ರತಿಯೊಬ್ಬ ಸ್ಟೂಡೆಂಟು ಸಹ ವರ್ಲ್ಡಲ್ಲಿ ನಂಬರ್ 2 ಇಂಜಿನಿಯರ್ ಆಗಿದ್ದಾನೆ ಸರ್. ನೀವು ನಂಬೋದಿಲ್ಲ ಅಂತ ಗೊತ್ತು, ವಿತ್ ಪ್ರೂಫ್ ಮಾತಾಡ್ತಾ ಇದ್ದೀನಿ. ಬೇಕು ಅಂದರೆ ತೋರಿಸ್ತೀನಿ ನಿಮಗೆ ಸರ್. ನಮ್ಮ ಕಾಲೇಜಿಗೆ ಬರೋ ಪ್ಲೇಸ್ಮೆಂಟು ಸರ್ 100 CR ವರ್ತ್ ಇಟ್ಟು ಸರ್. 100 CR ವರ್ತ್ ಇಟ್ಟು. ನೀವು ನಂಬೋದಿಲ್ಲ ಅಂತ ಗೊತ್ತು ಸರ್. CTC ಎಲ್ಲ ವರ್ತ್ ಇಟ್ ಅಂತ ಹೇಳ್ತಾ ಇದ್ದೀನಿ ಸರ್. ಸರ್, ನಿಮ್ಮ ಮಗ ನಮ್ಮ ಕಾಲೇಜ್ ಸೇರಿಕೊಂಡ್ರೆ ಅವ್ನ ಪೂರ್ತಿ ಜವಾಬ್ದಾರಿ ನಮ್ಮದು ಸರ್. ಅವ್ನು ಏನೇ ಆದರೂ ನಾವೇ ನೋಡ್ಕೊತೀವಿ ಸರ್. ನಿಮ್ಮ ಮಗನ CET ರ್ಯಾಂಕ್ ಕಡಿಮೆ ಇದ್ದರೂ ಪರವಾಗಿಲ್ಲ ಸರ್. ನಮ್ಮ ಕಾಲೇಜಲ್ಲಿ ಜಸ್ಟ್ ಒಂದು 4 ಕೋಟಿಗೆ ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ ಕೊಡಿಸ್ಕೊಡ್ತೀವಿ ಸರ್. ಇದು ನೀವು ಎಂಟೈರ್ ಸ್ಟೇಟಲ್ಲೇ ಕಾಂಪಿಟೇಟಿವ್ ಪ್ರೈಸ್ ಸರ್. ಯಾವ ಕಾಲೇಜವರು ಕೊಡೋದಿಲ್ಲ, ನಾವು ಕಾಲೇಜ್ ಕೊಡ್ತಿದ್ದೀವಿ. ಇದಕ್ಕೆ ವಿತ್ ಪ್ರೂಫ್ ತೋರಿಸ್ತೀವಿ. ನೀವು ನಂಬೋದಿಲ್ಲ ಅಂತ ಗೊತ್ತು. ಏನಕ್ಕೆ ಇಷ್ಟು ಕಡಿಮೆ ಕಾಸಕ್ಕೆ ಕೊಡ್ತಾವ್ರೆ? ನನ್ನನ್ನು ಸರ್ ದಾನ ವೀರ ಶೂರ ಕರ್ಣ ಅಂತ ಕರೀತಾರೆ ನಮ್ಮ ಕಾಲೇಜವರು. ಏನಿಲ್ಲ ಸರ್, ಪಕ್ಕದಲ್ಲೇ ಒಂದು 100 CR ಪ್ರಾಪರ್ಟಿ ಮಾಡಿದ್ದೀನಿ. 100 ಇದು ಪಕ್ಕ ವ್ಯಾಲ್ಯೂಷನ್ ಸರ್. ವಿತ್ ಪೇಪರ್ ಪ್ರೂಫ್ ತೋರಿಸ್ತೀನಿ ನಾನು ನಿಮಗೆ. ಆ್ಯಂಡ್ ಸರ್, ನಮ್ಮ ಕಾಲೇಜಲ್ಲಿ ಎಲ್ಲ ಕಲ್ಚರಲ್ ಆಕ್ಟಿವಿಟೀಸ್ಗೆ ಕ್ಲಬ್ಗಳಿದ್ದಾವೆ ಸರ್. ಆ ಕ್ಲಬ್ಬಲ್ಲೇ ಇರ್ಬೋದು. ನಿಮ್ಮ ಮಗ ಅಟೆಂಡೆನ್ಸ್ ಶಾರ್ಟೇಜ್ ಆದರೆ ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ನೀವು ಬೇಕಾದ್ರೆ ಅದನ್ನು ಕ್ಲಿಯರ್ ಮಾಡಿಸ್ಕೊಬೋದು ಸರ್. ನಿಮ್ಮ ಮಗ ಫೇಲ್ ಆದರೂ ತಲೆ ಕೆಡಿಸ್ಕೊಂಬಿಡಿ ಸರ್. ಇನ್ನೊಂದು ಸ್ವಲ್ಪ ದುಡ್ಡು ಕೊಟ್ಟರೆ ನಮ್ಮ ಆಟೋನಮಸ್ ಕಾಲೇಜ್ ಆಗಿರೋದ್ರಿಂದ ನಾವೇ ಪಾಸ್ ಮಾಡಿಬಿಡ್ತೀವಿ ಸರ್. ನಿಮ್ಮ ಮಗನಿಗೆ ಇಂಟರ್ನ್ಶಿಪ್ ಮಾಡಬೇಕಲ್ವ ಸರ್. ಆ ಇಂಟರ್ನ್ಶಿಪ್ ನನ್ನದೇ ಒಂದು ಕಂಪನಿ ಇದೆ. ನೀವು 10,000 ಕೊಟ್ಟರೆ ಸಾಕು, ಅವ್ನಿಗೆ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ನಾನೇ ಕೊಟ್ಬಿಡ್ತೀನಿ ಸರ್. ನಮ್ಮ ಕಾಲೇಜಲ್ಲಿ ಇರೋ ಫ್ಯಾಕಲ್ಟಿ ಸರ್, ಅವರು ಡಬಲ್ PhD ಮಾಡಿರ್ತಕ್ಕಂಥ ಫ್ಯಾಕಲ್ಟಿಗಳು. ಯಾರು ಸಹ ಸ್ಟೂಡೆಂಟ್ಸ್ಗೆ ತೊಂದರೆ ಕೊಡೋದಿಲ್ಲ, ಮಾರ್ಕ್ಸ್ ಕಟ್ ಮಾಡೋದಿಲ್ಲ, ಎಕ್ಸ್ಟ್ರಾ ದುಡ್ಡನ್ನು ಡಿಮ್ಯಾಂಡ್ ಮಾಡೋದಿಲ್ಲ. ಫುಲ್ ಕಂಟ್ರೋಲ್ಡ್ ಸರ್. ಎಲ್ಲ ನಮ್ಮ ಕೈಲೇ ಇರುತ್ತೆ. ಲಾಸ್ಟಲ್ಲಿ ಸರ್, ನಿಮ್ಮ ಮಗ ಏನಾದರೂ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಆಗಿದ್ದರೆ ಅವ್ನು ಬೇಕಾದರೆ ಹೈಯರ್ ಸ್ಟಡೀಸ್ಗೆ ಹೋಗ್ಬೋದು ಸರ್. ಅವ್ನ ಪ್ಲೇಸ್ಮೆಂಟ್ ಆಗಲಿಲ್ಲ ಅಂತಲ್ಲ, ಅವ್ನ ಇಚ್ಛೆ ಇತ್ತು ಹೈಯರ್ ಸ್ಟಡೀಸ್ಗೆ ಹೋಗೋದಕ್ಕೆ. ಅದಕ್ಕೆ ಅವ್ನು ಓದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.